ನನ್ನ ಸೋದರಿ ನಮ್ಮ ಸೌಮ್ಯ ರೆಡ್ಡಿ ನಾನು ಹೇಳಿದ್ದೇನೆ, ನನ್ನ ಮಗಳ ತರ 8 ಜನ ಒಕ್ಕಲರಿಗೆ ಇವತ್ತು ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಣ್ಣು ಮಗಳು ಇವತ್ತು ವಿದ್ಯಾವಂತೆ, ಈ ಅಮಾವಾಸ್ಯೆ ಮೇಲೆ ಇವತ್ತು ನಿಂತಿದ್ದಾರೆ. ಭ್ರಷ್ಟಾಚಾರಕ್ಕೆ ಮತ್ತೊಬ್ಬ ಹೆಸರು, ಸ್ಟಂಟ್ಗೆ ಮತ್ತೊಬ್ಬ ಹೆಸರು ನಿಮ್ಮ ಈಗ ಹಾಲಿ ಸಂಸತ್ ಸದಸ್ಯ. ಆತನನ್ನ ಮನೆ ಕಳಿಸ್ಬೇಕು, ನೀವು ಕಳಿಸ್ಬೇಕಾಗಿಲ್ಲ, ಜನ ಕಳಿಸ್ಬೇಕು. ಬಿಜೆಪಿಯ ಕಾರ್ಯಕರ್ತರು ಸಿದ್ಧವಾಗಿದ್ದಾರೆ. ಅದಕ್ಕೆ ನೀವು ಆ ತೇಜಸ್ವಿ ಸೂರ್ಯನನ್ನ ಸೋಲಿಸಿ ನನ್ನ ಸೋದರಿಯನ್ನ ತಾವು ಗೆಲ್ಲಿಸುವಂತ ಜವಾಬ್ದಾರಿ ತಮ್ಮೆಲ್ಲರ ಮೇಲೆ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಿದ್ಯಾವಂತೆ ಇದ್ದಾಳೆ, ಪ್ರಜ್ಞಾವಂತ ಇದ್ದಾಳೆ, ಇವತ್ತು ಜನರ ಸೇವೆಯನ್ನ ಮುಡುಪಾಗಿ ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮೆಲ್ಲರೂ ಕೂಡ ಕೈ ಕೊಟ್ಟು ಇವತ್ತು ಸಿದ್ದರಾಮಯ್ಯ ಕೈಯನ್ನ ಬಲಪಡಿಸಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನು ನಾವು ನುಡಿದಂತೆ ನಡೆದಿದ್ದೇವೆ ಅದಕ್ಕೆ ಶಕ್ತಿಯನ್ನು ಕೊಟ್ಟು ನೀವು ಆಶೀರ್ವಾದನ ಮಾಡಬೇಕು. ನಿಮ್ಮ ಬದುಕಿಗೋಸ್ಕರ ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ಕೊಡ್ಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಬ್ರ್ಯಾಂಡ್ ಬೆಂಗಳೂರನ್ನ ನಾವು ಕಾಪಾಡ್ತೇವೆ. ನೀವು ಪ್ರಿಯಾಂಕಾ ಗಾಂಧಿ ಅವರ ಭಾಷಣವನ್ನ ಕೇಳಬೇಕು, ಅವ್ರಿಗೆ ಆಶೀರ್ವಾದ ಮಾಡಬೇಕು, ಅವ್ರ ಕೈಯನ್ನು ಬಲಪಡಿಸಬೇಕು ಅಂತ ಹೇಳಿ ಇವತ್ತು ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.